ಕೇವಲ ನನ್ನ ದಾಸಿಗಾಗಿ ಹಣ್ಣ ತಮ್ಮಂದಿರಾದ ನೀವುಗಳು ಓಡಿದ ಹಾಡಿ ಕುಡಿಯುವುದು ಬೇಡ ಬಾವ, ನನ್ನ ಮಾತನ್ನು ಕೇಳು. ಮಾಧವ, ಮುಕುಂದ, ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯ ನಮಗೂ. ಈ ನಿನ್ನ ವೈರಾಗ್ಯದ ಉಪದೇಶಕ್ಕೂ ಧರ್ಮಕಥಾ ಶ್ರವಣ ಕೇಳುವ ನಾನು ಇಲ್ಲಿಗೆ ಬಂದವನಲ್ಲ. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸು ಮುಕುಂದ. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು. ಈ ವಯಸ್ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀನು ನಿದ್ರೆಯಿಂದ ಹೆಸರುಗೊಂಡಾಗ ಮೊದಲು ನನ್ನನ್ನು ಕಟ್ಟೆ. ನಾನು ದುರ್ಯೋಧನಗಿಂತ ಚಿಕ್ಕವನು, ಆದ್ದರಿಂದ ನಮ್ಮಿಬ್ಬರಿಗೂ ಸಮಾನವಾದ ನೀನು ವೀರನು, ನ್ಯಾಯಾಗುಣಶೀಲನು. ಮೊದಲು ಯಾರು ನಿನ್ನ ಬಳಿಗೆ ಬಂದರೂ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಭಾವ, ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ವಿಚಾರ ಮಾಡು. ನೀನು ಇಲ್ಲಿಗೆ ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೂ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಮಾತನನ್ನು ಕಂಡೆ. ನನ್ನ ಮಾತ್ರಕ್ಕೆ ನಿನಗಿಂತಲೂ ಚಿಕ್ಕವನು, ಇರಬಹುದು. ಆತನಿಗೆ ಬೇಕಾದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಕಬಡ್ಡಿ ನೀವಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟ್ಟರಿಂದ ಕೂಡಿದ ಯಾದವ ನಿರಸ್ತ್ರನು ನಿರಾಯುಧನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನಿರಸ್ತ್ರನು ನಿರಾಯುಧನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರೂ ಏನು? ಆ ಭಾವ, ಪಾಂಡವ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನ್ನ ಗುರು ಬಲರಾಮ ದೇವರ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಿ ನಿಲ್ಲಲಿ. ಹಾಡಿದ ಮಾತು ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡಿದ್ದೇವೆ ಬಾಬಾ. ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ. ಸೊನ್ನೆಯಿಂದಲೇ ನಿನ್ನ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ?
ಪಾಂಡವರೆಂದರೆ ನಿನಗೆ ಬಹುಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವುಗಳು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದೆವು. ಆದರೂ ಬಾಧಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಹಾಲಿನ ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ.